ದೇಹಕ್ಕೆ ತಂಪು ನಿಜ, ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ, ಅದು ನಿಜಾನೇ. ಆದರೆ ಹೆಚ್ಚಾಗಿ ತಿನ್ನೋದ್ರಿಂದ ಏನೇನೆಲ್ಲ ಆಗತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಇವತ್ತು ನಾನು ತಂದಿರೋ ಮಾಹಿತಿ ಗರ್ಭಿಣಿಯರಿಗೆ ಕಲ್ಲಂಗಡಿ ಹಣ್ಣು ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಸೂಕ್ಷ್ಮದಲ್ಲಿ ತಿನ್ನಬೇಕಂತ ನಾನು ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇವತ್ತಿನ ಮಾಹಿತಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಏನೇನು ಅಂತ ತಿಳಿಸಿದ್ದಾರೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಮೊದಲು ಇದನ್ನು ಅತಿಯಾಗಿ ಸೇವಿಸೋದ್ರಿಂದ ನಮ್ಮಲ್ಲಿರುವ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟನ ಹೆಚ್ಚಾಗಿಸುತ್ತೆ ಮತ್ತು ಗರ್ಭಿಣಿಯರಿಗೆ ಮಧುಮೇಹ ಬರುತ್ತೆ ಅಂತ ಕೆಲವು ಸಂಶೋಧನೆಗಳು ತಿಳಿಸಿದೆ. ಕಲ್ಲಂಗಡಿ ಹಣ್ಣನ್ನು ಕೂದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ತಿನ್ನೋದ್ರಿಂದ ಅದು ವಾಂತಿ ವಾಕರಿಕೆ ಬರೋ ಥರ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತೆ ಅಂತ ಹಲವು ಸಂಶೋಧನೆಗಳ ಪ್ರಕಾರ ತಿಳಿಸಲಾಗಿದೆ. ಹೌದು, ನಿಜನೇ ತಾನೇ. ಆ ರಸ ಎಲ್ಲ ಬಿಟ್ಟೋಗಿರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋದ್ರಿಂದ ಈ ಥರ ಎಲ್ಲ ಆಗತ್ತೆ ಅಲ್ವಾ. ಅಲ್ಲೇ ಕೂದು ಅಲ್ಲೇ ಫ್ರೆಶ್ ಆಗಿ ತಿನ್ನೋದ್ರಿಂದ ಒಂಥರ ಹ್ಯಾಪಿ ಫೀಲ್ ಆಗ್ತೀವಿ. ಇದರಿಂದ ಏನೇನು ಉಪಯೋಗ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಇದು ಉಪಯೋಗ ಆಗಬೇಕಂದ್ರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾತ್ರ. ಇದು ಬೇಸಿಗೆಯಲ್ಲಿ ಸಿಗುವಂಥ ಹಣ್ಣಾಗಿದೆ. ಇದು ನಮ್ಮ ದೇಹಕ್ಕೆ ಬಿಸಿಲಿನ ಟೈಮಲ್ಲಿ ಹೆಚ್ಚು ಪೋಷಕಾಂಶಗಳು ಬೇಕಾಗತ್ತೆ ಹಾಗೂ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಗರ್ಭಿಣಿಯರಿಗೆ ಇದು ಉತ್ತಮವಾದ ಹಣ್ಣು. ಎರಡನೇದು, ಗರ್ಭಿಣಿಯರಿಗೆ BP ನಾರ್ಮಲ್ ಮಾಡುತ್ತೆ. ಹೇಗೆ ಅಂದರೆ ಇದರಲ್ಲಿ ಖಾರ ಪದಾರ್ಥಗಳಿಲ್ಲ, ಸಿಹಿಯಾದ ಹಣ್ಣು. ಆದರೆ ನೀವು ಅದಕ್ಕೆ ಚಿಟಿಕೆ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಮೆಣಸಿನ ಪುಡಿ, ಉಪ್ಪಿನ ಪುಡಿ, ಪೆಪ್ಪರ್ ಪುಡಿ ಒಂದೊಂದು ಸ್ವಲ್ಪ ಚಿಟಿಕೆ ಆದಷ್ಟು ಸೇವನೆ ಮಾಡ್ಬೋದು. ಇದರಿಂದ ಏನಾಗಲ್ಲ. ಆದರೆ ಅದನ್ನೇ ಹೆಚ್ಚಾಗಿ ತಿನ್ನೋಕ್ಕೆ ಹೋಗಬೇಡಿ. ಹಣ್ಣಿಗಿಂತ ಹೆಚ್ಚಾಗಿ ಉಪ್ಪು ಖಾರನೇ ಸೇವಿಸಬೇಡಿ. ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಎದೆ ಉರಿ ಮತ್ತು ಆ್ಯಸಿಡಿಟಿ ಅಂದರೆ ಗ್ಯಾಸ್ಟ್ರಿಕ್ಕು ಹೆಚ್ಚಾಗಿ ಕಂಡು ಬರ್ತದೆ. ಆಗ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿಂದರೆ ಅದು ಅನ್ನನಾಳ ಮತ್ತು ಹೊಟ್ಟೆಲಿ ಇರುವಂತಹ ಉಷ್ಣಾಂಶವನ್ನು ಕಡಿಮೆ ಮಾಡಿ ಸರಾಗವಾಗಿ ಜಠರನ್ನು ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಸಮಸ್ಯೆನ ಹೋಗಲಾಡಿಸುತ್ತೆ. ಇದು ಬೇಗ ಪರಿಣಾಮನ ಬೀರುತ್ತೆ ಎದೆ ಉರಿ ಸಮಸ್ಯೆಯಿಂದ ಅಂತ ಹೇಳ್ತಾರೆ. ಇದನ್ನು ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮಲ್ಲಿ ತಿನ್ನಿ, ಯಾಕಂದರೆ ಆಗ ಬಿಸಿಲು ಆಗೋದ್ರಿಂದ 12:30 ಆವಾಗ ತಿನ್ನಿ. ಆಮೇಲೆ ಊಟ ಮಾಡಿ. ಊಟ ಮಾಡಾದ್ಮೇಲೆ ಹಣ್ಣನ್ನು ತಿನ್ನೋಕ್ಕೆ ಹೋಗಬೇಡಿ. ಹಣ್ಣನ್ನು ತಿಂದು ಅರ್ಧ ಗಂಟೆ 2 ಗಂಟೆ ಆದಮೇಲೆ ಊಟ ಮಾಡಿ. ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮೂರನೇದು, ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಕಾಲು ಮತ್ತು ಕೈಗಳು ಊತ ಬರುತ್ತೆ. ಅದನ್ನು ಸರಿಪಡಿಸೋದು ಹೇಗೆ ಅಂತ ಅಂದರೆ ಕಲ್ಲಂಗಡಿ ಹಣ್ಣಿನಲ್ಲಿರುವಂತಹ ಹೆಚ್ಚು ಪ್ರಮಾಣದ ನೀರಿನ ಅಂಶ ರಕ್ತನಾಳ ಮತ್ತು ಸ್ನಾಯುಗಳಲ್ಲಿ ಇರುವಂತಹ ಕೆಟ್ಟ ನೀರಿನ ಅಂಶವನ್ನು ತೆಗೆದುಹಾಕಿ ಅಂತ ಮಾಹಿತಿಗಳು ಹೇಳುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಇರುವಂತಹ ನೀರಿನ ಅಂಶ ಅಂದರೆ ಕೆಟ್ಟ ನೀರಿನ ಅಂಶದಿಂದನೂ ಕೈಕಾಲುಗಳು ಊತ ಬರುತ್ತೆ ಸಾಮಾನ್ಯವಾಗಿ. ಅದನ್ನು ತೆಗೆದುಹಾಕೋಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ತಿಳಿಸಿದೆ ಕೆಲವು ಮಾಹಿತಿಗಳ ಪ್ರಕಾರ. ನಾಲ್ಕನೇದು, ನಿರ್ಜಲೀಕರಣ ದೂರ ಮಾಡುತ್ತೆ ಅಂತ ಅಂತಾರೆ. ಅಂದರೆ ಹೆರಿಗೆ ಆಗೋದನ್ನು ಇದ್ದಕ್ಕಿದ್ದಂತೆ ಹೆರಿಗೆ ಆಗೋದನ್ನು ತಪ್ಪಿಸುತ್ತೆ. ಅಂದರೆ ನೀರಿನ ಪಟ್ಟಿ ಹೊಡೆದಾಗಿರ್ಬೋದು, ಹೆರಿಗೆ ಆಗೋ ಸಂಭವ ಘಟನೆಗಳನ್ನು ತಡೆಗಟ್ಟುತ್ತೆ. ಹಾಗಾದರೆ ಏನು ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಗರ್ಭಿಣಿ ಹೆಚ್ಚು ನೀರನ್ನು ಕುಡಿಬೇಕು ಅಂತ ವರದಿ ತಿಳಿಸುತ್ತೆ. ಹಾಗೂ ಕಲ್ಲಂಗಡಿ ಹಣ್ಣಿನಲ್ಲಿ 90% ನೀರಿನ ಅಂಶ ಇದೆ. ಇದರಿಂದ ನಿರ್ಜಲೀಕರಣ ಅನ್ನೋದನ್ನು ತಪ್ಪಿಸೋಕೆ ಕಾರಣವಾಗುತ್ತೆ. 5th, ಸ್ನಾಯುಗಳ ಸೆಳೆತ ತಗ್ಗಿಸುವುದು. ಗರ್ಭಿಣಿ ಆದಮೇಲೆ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಯನ್ನು ಉಂಟು ಮಾಡುತ್ತೆ. ನಮ್ಮಲ್ಲಿ ಗರ್ಭಿಣಿ ಮತ್ತು ಮಗು 2 ಜೀವಗಳಿರೋದ್ರಿಂದ ತೂಕ ಹೆಚ್ಚಾಗತ್ತೆ ಮತ್ತು ಹಾರ್ಮೋನ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಮೊದಲಿನ ಥರನೇ ಇರೋಕ್ಕಾಗತ್ತೆ. 2 ಜೀವ ಅಂದಮೇಲೆ ದೇಹದಲ್ಲಿ ಬದಲಾವಣೆ ಸಹಜ. ಸ್ನಾಯು ಹಾಗೂ ಮೂಳೆಗಳಲ್ಲಿ ನೋವನ್ನು ಉಂಟು ಮಾಡುತ್ತೆ. ಏಕೆಂದರೆ ಮಗು ಬೆಳೀತಾ ಇರೋದ್ರಿಂದ ನೋವು ತಾನಾಗೆ ಕಂಡು ಬರುತ್ತೆ. ಆದ್ದರಿಂದ ಕಲ್ಲಂಗಡಿ ಸೇವನೆಯಿಂದ ನರಗಳು ಅಂದರೆ ಸ್ನಾಯುಗಳು ಸೆಳೆತನ ಕಡಿಮೆ ಮಾಡುತ್ತೆ ಅಂತ ವರದಿ ತಿಳಿಸುತ್ತೆ. ನೆಕ್ಸ್ಟು, ನಮ್ಮ ಮುಖದ ಸೌಂದರ್ಯನ ಹೆಚ್ಚು ಮಾಡುತ್ತೆ ಮತ್ತು ಕಲ್ಲಂಗಡಿ ಹಣ್ಣಿನಿಂದ ಜೀರ್ಣಕ್ರಿಯೆ ಸುಧಾರಣೆ ಮಾಡಿ ಕರುಳಿನ ಕ್ರಿಯೆ ಸುಲಭವಾಗಿ ಜೀರ್ಣಿಸುತ್ತದೆ. ಇದರಿಂದ ಚರ್ಮಕ್ಕೆ ಯಾವುದೇ ಹಾನಿಯಾಗೋದಿಲ್ಲ. ಅಂದರೆ ಕಪ್ಪಾಗೋದು, ಕಪ್ಪು ಚುಕ್ಕೆ ಬರೋದು ಇದೆಲ್ಲ ಸಾಮಾನ್ಯ ಗರ್ಭಿಣಿಯರಲ್ಲಿ ಒಬ್ಬೊಬ್ಬರಿಗೆ ಕಂಡು ಬರುತ್ತೆ, ಒಬ್ಬೊಬ್ಬರಿಗೆ ಕಂಡು ಬರಲ್ಲ. ಅಂಥದ್ದನ್ನು ಕಡಿಮೆ ಮಾಡುತ್ತೆ ಕಲ್ಲಂಗಡಿ ಹಣ್ಣನ್ನು ಸೇವಿಸೋದ್ರಿಂದ. ನೆಕ್ಸ್ಟು, ಮಲಬದ್ಧತೆ ಮತ್ತು ಕೆಟ್ಟ ವಿಷಕಾರಿ ಅಂಶನ ತೆಗೆಯೋಕ್ಕೆ ಸಹಾಯ ಮಾಡುತ್ತೆ. ಕಾನ್ಸ್ಟಿಪೇಷನ್ನು ಜಾಸ್ತಿ ಇರುತ್ತೆ. ಗರ್ಭಿಣಿ ಆದರೆ ಹೋಗೋಕ್ಕೆ ಆಗಲ್ಲ. ಒಂದೊಂದ್ಸಲ ಪೈಲ್ಸ್ ಬರುತ್ತೆ. ಸಹಜವಾಗಿ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಇದೆಲ್ಲ ನೋವನ್ನು ಅನುಭವಿಸಲೇಬೇಕು. ಮಲಬದ್ಧತೆ ಮತ್ತು ಕೆಟ್ಟ ವಿಷಕಾರಿ ಅಂಶ ಅಂದರೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಬೊಜ್ಜಿಗೆ ಕಾರಣವಾಗುವಂತಹ ಅಂಶಗಳನ್ನು ಇದು
ತೆಗೆದಾಕತ್ತೆ ಹಾಗೂ ಕಿಡ್ನಿಯಲ್ಲಿ ಸುಲಭವಾಗಿ ಕಾರ್ಯವನ್ನು ಉತ್ತೇಜಿಸುತ್ತದೆ. ಇದು ಯಕೃತ್ ಅನ್ನು ಶುದ್ಧೀಕರಿಸಿ ರಕ್ತದಲ್ಲಿನ ಯೂರಿಕ್ ಆಮ್ಲದ ಮಟ್ಟವನ್ನು ತಗ್ಗಿಸುತ್ತೆ ಅಂತ ತಿಳಿಸಿದ್ದಾರೆ. ಶಕ್ತಿ ವೃದ್ಧಿ. ಕಲ್ಲಂಗಡಿ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶ ಇದೆ. ಇದು ವಿಟಮಿನ್ ಎ, ಬಿ6 ಅಂಶ ಇದೆ. ಇದರಲ್ಲಿ ದೇಹಕ್ಕೆ ಲಭಿಸಬೇಕಾದ ಅಂಶ ಒದಗಿಸುತ್ತೆ ಅಂತ ವರದಿಗಳು ಹೇಳಿದೆ. ಹಾಗೂ ಮಗುವಿನ ಕಣ್ಣು ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತೆ ಮತ್ತು ನರ ವ್ಯವಸ್ಥೆಯನ್ನು ಇದು ಬೆಳವಣಿಗೆ ಮಾಡುತ್ತೆ ಅಂತ ವರದಿ ತಿಳಿಸಿದೆ. ಸೊ ಇದಿಷ್ಟು ಕಲ್ಲಂಗಡಿ ಹಣ್ಣಿನ ಉಪಯೋಗಗಳು. ಸರಿಯಾದ ರೀತಿಯಲ್ಲಿ ಅದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಹಾನಿಯಾಗಲ್ಲ. ಅದನ್ನೇ ಹೆಚ್ಚಾಗಿ ನೀರಿನ ಅಂಶ ಇದೆ, ಹೆಚ್ಚು ತಗೋಬೇಕು ಅಂತ ಹೆಚ್ಚಾಗಿ ಸೇವಿಸೋದ್ರಿಂದ ಗರ್ಭಿಣಿಯರಿಗೆ ಮಧುಮೇಹ, ಮೊದಲೇ ಅಂದಿದ್ದೀನಿ ಮಧುಮೇಹ ಬರುತ್ತೆ ಅಂತ ತಿಳಿಸಿದ್ದಾರೆ. ಮಾಮೂಲಿ ಜನಗಳಿಗೆ ರಕ್ತದ ಒತ್ತಡದಿಂದ ಗ್ಲೂಕೋಸ್ ಮಟ್ಟ ಹೆಚ್ಚಿಗೆಯಾಗತ್ತೆ ಅಂತ ತಿಳಿಸಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಇಷ್ಟ ಆಗಿದೆ, ನನ್ನ ವಾಯ್ಸ್ ಇಷ್ಟ ಆಗಿದ್ದರೆ ಏನಾದರೂ ಕಮೆಂಟ್ ಮಾಡಿ, ಓಕೆನಾ? ಹೀಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದರ ವಿಷಯದ ಬಗ್ಗೆ ಮಾಹಿತಿ ಬೇಕು ನಾನು ಕಲೆ ಹಾಕಿ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.